ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಸುಮಾರು 500 ವರ್ಷಗಳ ಇತಿಹಾಸದ ಗತ ವೈಭವವನ್ನು ಹೊತ್ತು ಕಾರ್ಕಳ ಅನ್ನುವ ಪುಟ್ಟ ನಗರದಲ್ಲಿ ತಲೆ ಎತ್ತಿ ನಿಂತಿರೋ ಜೈನ ಚೈತ್ಯಾಲಯ ಚತುರ್ಮುಖ ಬಸದಿಗೆ. ಈ ಜೈನ ಬಸದಿಯ ಇತಿಹಾಸ ತಿಳ್ಕೋಬೇಕು ಅಂದರೆ ಇದನ್ನು ಕಟ್ಟಿಸಿದ ಕಾರ್ಕಳ ಭೈರರಸ ಒಡೆಯರ ಕಾಲಕ್ಕೆ ನೀವು ಹೋಗಿ. ಕ್ರಿಸ್ತಶಕ 1584ರಲ್ಲಿ ಶೃಂಗೇರಿಯ ನರಸಿಂಹ ಭಾರತಿ ಸ್ವಾಮಿಗಳು ಒಮ್ಮೆ ಕಾರ್ಕಳ ಮಾರ್ಗವಾಗಿ ಹೋಗ್ತಾ ಇರ್ತಾರಂತೆ. ಆಗ ಅವರು ಬಂದಿರುವಂತಹ ವಿಷಯ ತಿಳಿದ ಇಮ್ಮಡಿ ಭೈರವರಾಯ ಅವರನ್ನು ರಾಜ ಮರ್ಯಾದೆಯಿಂದ ಸ್ವಾಗತ ಮಾಡ್ಕೊಳ್ಳೋದಕ್ಕೋಸ್ಕರ ಬಸದಿಗೆ ಅಂತ ಕಟ್ಟಿಸ್ತಾ ಇದ್ದಂತಹ ಇನ್ನೂ ಪ್ರತಿಷ್ಠೆ ಆಗದೇ ಇದ್ದ ಒಂದು ಅಂದವಾದ ಕಟ್ಟಡದಲ್ಲಿ ಅವರನ್ನು ಸ್ವಾಗತ ಮಾಡ್ಕೊಳ್ತಾನೆ. ಆದರೆ ಗುರುಗಳು ದೇವಸ್ಥಾನ ಇಲ್ಲದೆ ಇರುವಂಥ ಊರಿನಲ್ಲಿ ನಾನು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅರಸನ ಹತ್ರ ಹೇಳ್ಕೊಳ್ತಾರೆ. ಅದನ್ನು ಕೇಳಿದ ಅರಸನಿಗೆ ಬಹಳ ಬೇಸರ ಆಗುತ್ತೆ. ಆಗ ಅಲ್ಲೇ ಅರಸರ ಜೊತೆಗಿದ್ದ ಒಬ್ಬ ವ್ಯಕ್ತಿ ಹೇಳ್ತಾನಂತೆ, ನೆಲ್ಲಿಕಾರು ಗ್ರಾಮದಲ್ಲಿ ಹಿಂದೆ ಅತ್ರಿ ಋಷಿಗಳು ಪ್ರತಿಷ್ಠೆ ಮಾಡಿದಂತಹ ಶೇಷಶಾಹಿಯಾದ ಅನಂತೇಶ್ವರನ ಶಿಲಾಪ್ರತಿಮೆ ಒಂದು ಕೆರೆಯಲ್ಲಿದೆ, ಅದು ಈಗಲೂ ಅಲ್ಲೇ ಇದೆ ಅಂತ ವಿಷಯ ತಿಳಿಸ್ತಾನೆ. ಹೀಗೆ ವಿಷಯ ತಿಳಿಸಿದ ತಕ್ಷಣ ಅರಸ ಕೂಡಲೇ ಜನರನ್ನು ಕಳಿಸಿ ಆ ಪ್ರತಿಮೆಯನ್ನು ಕೆರೆಯಿಂದ ತೆಗೆದು ತರಿಸಿ ಆ ಬಸದಿಗೋಸ್ಕರ ಕಟ್ಟಿಸ್ತಾ ಇದ್ನಲ್ಲ ಆ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನಂತೆ. ಇದೇ ಇವತ್ತಿನ ಕಾರ್ಕಳದ ಅನಂತೇಶ್ವರ ದೇವಸ್ಥಾನ. ಚೈತ್ಯಾಲಯಕ್ಕಾಗಿ ಕಟ್ಟಿಸಿದಂತಹ ಮಂದಿರವನ್ನು ದೇವಸ್ಥಾನವನ್ನಾಗಿ ಮಾಡಿದ ವಿಚಾರ ತಿಳಿದಂತಹ ಲಲಿತಕೀರ್ತಿ ಭಟ್ಟಾರಕರಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ. ಹಾಗಾಗಿ ಅವರು ಅದನ್ನು ನೇರವಾಗಿ ಭೈರವರಾಯನಿಗೆ ತಿಳಿಸ್ತಾರೆ. ಹೀಗೆ ತಿಳಿದ ತಕ್ಷಣ ಗುರುಗಳು ತಮ್ಮ ಮೇಲೆ ಅಸಮಾಧಾನಗೊಂಡಿದ್ದಾರೆ ಎನ್ನುವಂತಹ ವಿಚಾರ ತಿಳಿದಂತಹ ಭೈರವರಾಯ ಗುರುಗಳಿಗೆ ಮಾತನ್ನು ಕೊಡ್ತಾನೆ. ಆದರೆ ಖಂಡಿತವಾಗಿಯೂ ಕೂಡ ನಾನು ಇನ್ನೊಂದು ಬಸದಿಯನ್ನು ಕಟ್ಟಿಸ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಹಾಗೆ ಪ್ರತಿಜ್ಞೆ ಮಾಡಿ 1 ವರ್ಷದೊಳಗೆ ಇನ್ನೊಂದು ಮಂದಿರವನ್ನು ಕೂಡ ಕಟ್ಟಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಬಂಧುಗಳು ಒಂದು ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ, ಈ ಚತುರ್ಮುಖ ಬಸದಿಯನ್ನು ಕಟ್ಟೋದಕ್ಕೆ ಬರೋಬ್ಬರಿ 30 ವರ್ಷಗಳ ಸಮಯವನ್ನು ತಗೊಂಡಿದ್ದಾರೆ. ಈ ಮಂದಿರವನ್ನು ತನ್ನ ಅಭ್ಯುದಯ, ಶ್ರೇಯಸ್ಸು, ಲಕ್ಷ್ಮೀ ಸುಖ ಸಂಪ್ರಾಪ್ತಿ ಆಗಬೇಕು ಅಂತ ಪಾಂಡ್ಯ ನಗರಿಯಲ್ಲಿ ಹೇಗೆ ಶ್ರೀ ಗೊಮ್ಮಟೇಶ್ವರನ ಸನ್ನಿಧಿಯಲ್ಲೇ ಚಿಕ್ಕ ಬೆಟ್ಟದ ಮೇಲೆ 1508ರಲ್ಲಿ ಏನು ತ್ರಿಭುವನ ತಿಲಕ ಜನಚೈತ್ಯಾಲಯ ಅನ್ನುವಂಥ ಹೆಸರನ್ನಿಟ್ಟು 24 ತೀರ್ಥಂಕರರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಈ ಬಸದಿ ಒಂದು ಪೂರ್ಣ ಶಿಲೆಕಲ್ಲಿನಿಂದಲೇ ಕಟ್ಟಲ್ಪಟ್ಟಿರುವಂತಹದ್ದು. ಇದಕ್ಕೆ 4 ಕಡೆಗಳಲ್ಲಿ ಒಂದೊಂದು ದ್ವಾರ ಇದೆ. ಬಹಳ ಬೃಹದಾಕಾರವಾಗಿರುವಂತಹ ದ್ವಾರ ನೀವಿಲ್ಲಿ ನೋಡಬಹುದು. ಮತ್ತು ಇಲ್ಲಿನ ವಿಶೇಷತೆ ಏನು ಅಂದರೆ, ಪ್ರತಿ ದ್ವಾರವನ್ನು ಓಪನ್ ಮಾಡಿ ತೆರೆದು ನೋಡಿದಾಗ ಒಳಗೆ 3 ವಿಗ್ರಹಗಳು ಕಾಣುತ್ತೆ. ಅಂದರೆ 4 ದಿಕ್ಕಿನಲ್ಲೂ ಏಕಪ್ರಕಾರವಾಗಿ ಇರುವಂತಹ ಬೃಹದಾಕಾರದ ದ್ವಾರಗಳಿವು. ಆ 4 ದಿಕ್ಕಿನ ಯಾವುದೇ ದ್ವಾರವನ್ನು ನೀವು ತೆರೆದು ನೋಡಿದ್ರು ಅಲ್ಲಿ ಒಳಗೆ ನಿಮಗೆ 3 ಏನು ವಿಗ್ರಹಗಳು ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಅದರಲ್ಲಿ ಅರನಾಥ, ಮಲ್ಲಿನಾಥ, ಮುನಿಸುವ್ರತ ಅನ್ನುವಂತಹ ಪ್ರತಿಮೆಗಳು, ಪಶ್ಚಿಮ ದಿಕ್ಕಿಗೆ ಹೋದರೆ 24 ತೀರ್ಥಂಕರರ ಪ್ರತಿಮೆಗಳು, ಮತ್ತು ಉಭಯ ಮಂಟಪದ ಗುಂಡುಗಳ ಒಳಗೆ ಜಿನಬಿಂಬಗಳು, ಮಂಟಪದ ಏನು ಚೈತ್ಯಾಲಯದ ಎಡಬಲದಲ್ಲಿ ಬ್ರಹ್ಮ, ಪದ್ಮಾವತಿ, ಇವುಗಳೆಲ್ಲವನ್ನು ನೀವು ನೋಡ್ತಾ ಹೋದರೆ ಇತಿಹಾಸದ ವೈಭವ ಮತ್ತು ಮನಸ್ಸಿಗೆ ಕೂಡ ಒಂದು ರೀತಿಯಲ್ಲಿ ಖುಷಿಯನ್ನು ಕೊಡುವಂತಹದ್ದು. ಬಸದಿಯ ಪ್ರತಿ ಕಲ್ಲು ಕಂಬಗಳಲ್ಲಿ ಕೂಡ, ಕಲ್ಲು ಗೋಡೆಗಳಲ್ಲಿ ಕೂಡ ಅಂದವಾಗಿರುವಂತಹ ಕೆತ್ತಿದ ಹೂಗಳನ್ನು ನೀವು ಕಾಣಬಹುದು, ಗೊಂಬೆಗಳನ್ನು ಕಾಣಬಹುದು. ಇವೆಲ್ಲ ಇಮ್ಮಡಿ ಭೈರರಾಯನ ಕಾಲದ ಶಿಲ್ಪ ಕೌಶಲ್ಯದ ಮಹತ್ವವನ್ನು ಎತ್ತಿ ತೋರಿಸ್ತವೆ. ಈ ಬಸದಿಗೆ ವಾಡಿಕೆಯಾಗಿ ಚತುರ್ಮುಖ ಬಸದಿ ಅಂತ ಕರೀತಾರೆ. ಯಾಕೆಂದರೆ 4 ಭಾಗಗಳಲ್ಲಿ ಏನು ಬೃಹದಾಕಾರವಾಗಿರುವಂತಹ ಬಾಗಿಲುಗಳಿರುವ ಕಾರಣಕ್ಕೆ 4 ಮುಖಗಳಿದೆ ಅನ್ನುವ ದೃಷ್ಟಿಕೋನದಿಂದ ಇದನ್ನು ಕರೀತಾರೆ. ಇನ್ನು ಭೈರವರಾಯ ತೋಳಾರ ಗ್ರಾಮವನ್ನು ಈ ಬಸದಿಗೆ ಉಂಬಳಿಯಾಗಿ ಬಿಟ್ಟಿದ್ದ ಅನ್ನುವಂತಹ ಉಲ್ಲೇಖಗಳು ಕೂಡ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಈ ಬಸದಿಯ ಪಶ್ಚಿಮ ದಿಕ್ಕಿನ ಬಾಗಿಲಿನಲ್ಲಿರುವಂತಹ ಬಲಭಾಗದಲ್ಲಿರುವ ಶಾಸನದಿಂದಲೇ ನಮಗೆ ಎಲ್ಲ ಸತ್ಯಗಳು ಕೂಡ ಕಾಣೋದಕ್ಕೆ ಸಿಗುತ್ತೆ. ಒಟ್ಟು ಅದ್ಭುತವಾಗಿರುವಂತಹ ಒಂದು ಜೈನ ಬಸದಿ ಇದು ಅಂತ ಹೇಳಬಹುದು. ಬಹಳ ಮಂದಿ ಮಾತನಾಡ್ತಾರೆ, ಹೇಳ್ತಾರೆ ಜೈನರು, ಹಿಂದೂಗಳು ಪ್ರತ್ಯೇಕ ಅಂತ ಸಾಕಷ್ಟು ವಾದಗಳಿರಬಹುದು. ಆದರೆ ಬಂಧುಗಳೇ, ನೀವು ಒಂದ್ಸಲ ಗಮನಿಸಬೇಕು. ಈ ಬಸದಿಗೆ ಹೋದಾಗ ಈ ಬಸದಿಯ ಗೋಡೆಗಳ ಸುತ್ತ ನೀವು ಗಮನಿಸಿದ್ರೆ ಅಲ್ಲಿ ನೀವು ಆಂಜನೇಯನನ್ನು ಕಾಣಬಹುದು, ರಾಮ, ಸೀತೆ, ಲಕ್ಷ್ಮಣರ ಚಿತ್ರವನ್ನು ಕಾಣಬಹುದು.
ರಾಮಾಯಣ ಕಾಲದ ಉಲ್ಲೇಖಗಳನ್ನು ನಿಮಗೆ ಕಾಣೋದಕ್ಕೆ ಸಿಗುತ್ತೆ, ಆ ಚಿತ್ರಗಳನ್ನು ನೀವು ಕಾಣೋದಕ್ಕೆ ಸಿಗುತ್ತೆ. ಬಸದಿಯ ಒಳಗಡೆ ನಿಮಗೆ ಕಾಣುವಂತಹ ಯಾವ ಬ್ರಹ್ಮದೇವರದ್ದೆಲ್ಲ ಯಾವ ಮೂರ್ತಿಗಳಿದೆ ಅವೆಲ್ಲವೂ ಕೂಡ ಯಕ್ಷಿಣಿ ಸ್ವರೂಪರ ಯಕ್ಷರನ್ನು ಆರಾಧನೆ ಮಾಡ್ತಾ ಇದ್ದಂತಹ ಬ್ರಹ್ಮದೇವರಾಗಿರಬಹುದು. ಆದರೆ ಆಗಿನ ಅರಸರುಗಳು ಕೂಡ ಹಿಂದೂ ಧರ್ಮವನ್ನು ಅಷ್ಟೇ ಏನು ಶ್ರೇಷ್ಠವಾಗಿ ಕಾಣ್ತಾ ಇದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳಬಹುದು. ಯಾವುದೇ ಆಧುನಿಕ ಉಪಕರಣಗಳು ಇಲ್ಲದೇನೆ ಎಷ್ಟು ಅದ್ಭುತವಾಗಿರುವಂತಹ ಕಟ್ಟಡಗಳನ್ನು ಕಟ್ಟಿದ್ದಾರೆ ಮತ್ತು ಆ ಶಿಲ್ಪಕಲೆಗಳಲ್ಲಿರುವಂಥ ಚಾಕಚಕ್ಯತೆ ನೀವು ನೋಡಬಹುದು. ಇಲ್ಲಿರುವಂತಹ ಶಿಲ್ಪಕಲೆ ಹಂಪಿಯಲ್ಲಿ ಕೂಡ ನೀವು ನೋಡಿದ್ದೀರಿ, ಆನೆ ಮತ್ತು ಗೋವಿನ ಮುಖ, ಒಂದು ಕಡೆ ಕೈ ಇಟ್ಟರೆ ನಿಮಗದು ಆನೆ ಕಾಣುತ್ತೆ, ಇನ್ನೊಂದು ಕಡೆ ಗೋವು ಕಾಣುತ್ತೆ. ಇಂತಹ ಅಪರೂಪದ ಶಿಲ್ಪಕಲೆಗಳು ನಿಜಕ್ಕೂ ನಮ್ಮ ಹಿರಿಯರ ಶ್ರೇಷ್ಠತೆಗೆ ಹಿಡಿದ ಕೈಗನ್ನಡಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇದು ಇವತ್ತಿನ ನಮ್ಮೂರಿನ ಹೆಮ್ಮೆ ಚತುರ್ಮುಖ ಬಸದಿಯ ಪರಿಚಯ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ ಇನ್ನೊಂದು ಹೊಸ ಮಾಹಿತಿಯನ್ನು ಹೊತ್ತು. ಇನ್ನು ಇವತ್ತಿನ ಕನ್ನಡ ಸೊಬಗಿನಲ್ಲಿ ಇವತ್ತು ನಾವು ತಿಳ್ಕೊಳ್ಳೋಕೆ ಹೊರಟಿರುವಂತಹದ್ದು ಐಸ್ ಕ್ರೀಮ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಐಸ್ ಕ್ರೀಮ್ ಭಾರತ ಮೂಲದ ಸಿಹಿ ತಿಂಡಿ ಅಂತೂ ಖಂಡಿತ ಅಲ್ಲ. ಹಾಗಾಗಿ ಇದಕ್ಕೆ ಕನ್ನಡದಲ್ಲಿ ಏನು ಕರಿಬಹುದು ಅಂತ ಯೋಚನೆ ಮಾಡಿದ್ರೆ ಕನ್ನಡದಲ್ಲಿ ಇದನ್ನು ಮಂಜಿನ ಮಿಠಾಯಿ ಅಂತ ಕರಿಬಹುದಂತೆ. ಇನ್ನು ಕೆನೆ ಮಂಜು ಅಂತ ಕೂಡ ಕರೀತಾರೆ, ತಂಗೆನೆ ಅಂತ ಕೂಡ ಕರೀತಾರೆ, ಮಂಜು ಕೆನೆ, ಕುಳಿರ್ಗೆನೆ ಅಂತ ಕೂಡ ಕರಿಬಹುದಂತೆ. ಸೊ ನಿಮಗೆ ಯಾವುದಾದ್ರೂ ಐಸ್ ಕ್ರೀಮ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಿಮಗೆ ತಿಳಿದಿರೋ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.